ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ, ನಮ್ಮ ಯಜಮಾನ್ರು ಊರಿಗೆ ಹೋಗಿದ್ರಲ್ಲ, ಊರಿಗೆ ಅಲ್ಲಿ ಇವರು ನನ್ನ ನಾದಿನಿ ಅವರು ಬದನೆಕಾಯಿ ಎಣ್ಣೆಕಾಯಿ ಮಾಡೋದು ಹೇಗೆ ಅಂತ ಒಂದು ವಿಡಿಯೋ ಮಾಡಿದ್ದಾರೆ. ಸೊ ಆ ಒಂದು ವಿಡಿಯೋನ ನಮ್ಮ ಯಜಮಾನ್ರು ಶೂಟ್ ಮಾಡ್ಕೊಂಡು ಬಂದಿದ್ರು. ಅದನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ, ನೋಡಿ ಅವ್ರ ಕಡೆ ಯಾವ ಥರ ಬದನೆಕಾಯಿ ಎಣ್ಣೆಕಾಯಿ ಮಾಡ್ತಾರೆ ಅಂತ. ಇದೊಂದೇ ವಿಡಿಯೋದಲ್ಲಿ ಇವರು ಮತ್ತೆ ವಾಪಸ್ ಬೆಂಗಳೂರಿಗೂ ಬಂದಿದ್ದಾರೆ ಊರಿಂದ. ಸೊ ಬದನೆಕಾಯಿ ಎಣ್ಣೆಕಾಯಿ ಹೇಗೆ ಮಾಡೋದು ಅಂತ ನೋಡಿ. ಫಸ್ಟಿಗೆ ಅವರು ಅವ್ರ ಕಡೆ ಖಾರ ಮತ್ತು ಕಡಲೆ ಬೀಜ ಅಂದರೆ ಶೇಂಗಾ ಬೀಜ ಅದನ್ನು ನೀಟಾಗಿ ಪುಡಿ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡಿ, ಮತ್ತು ಬೆಳ್ಳುಳ್ಳಿ ಮತ್ತು ಉಪ್ಪು ಈ 4 ಐಟಮ್ನು ಮಿಕ್ಸ್ ಮಾಡಿ ನೀಟಾಗಿ ಬದನೆಕಾಯಿನ ಕಟ್ ಮಾಡಿಕೊಂಡು ಅದರ ಮಧ್ಯಕ್ಕೆ ಆ ಒಂದು ಏನು ಮಿಕ್ಸ್ ಮಾಡಿರೋಂಥ ಪೌಡರ್ ಇದೆಯಲ್ಲ, ಖಾರ ಇದೆಯಲ್ಲ, ಆ ಖಾರನ ಸೇರಿಸ್ಕೊಂಡು ಅದನ್ನು ನೀಟಾಗಿ ತುಂಬಿಸ್ಕೊತಾರೆ. ಅದ್ರ ಒಳಗಡೆ ತುಂಬಿಸ್ಕೊಂಡು ಅದಾದಮೇಲೆ ಒಂದು 2ರಿಂದ 3 ಟೊಮೆಟೊ ಕುಯ್ಕೊಳ್ತಾರೆ. ಟೊಮೆಟೊ ಕಟ್ ಮಾಡಿಕೊಂಡು ಈ ಕಡೆ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಟು ಪ್ಯಾನ್ಗೆ 4ರಿಂದ 5 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೋಬೇಕು. ಹಾಕ್ಕೊಂಡು ಒಂದು 4ರಿಂದ 5 ಎಸ್ಲು ಆಗುವಷ್ಟು ಬೆಳ್ಳುಳ್ಳಿನ ಜಜ್ಜಿ ಅದಕ್ಕೆ ಸೇರಿಸ್ಕೋಬೇಕು. ಸೇರಿಸ್ಕೊಂಡು ನೀಟಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ಕ್ಲೀನಾಗಿ ಅದನ್ನು ರೆಡಿ ಮಾಡ್ಕೊತಾರೆ. ಮತ್ತು ಅದಕ್ಕೆ ಕರಿಬೇವಿನ ಸೊಪ್ಪನ್ನ ಹಾಕೋತಾರೆ. ಹಾಕ್ಕೊಂಡು ಚೆನ್ನಾಗಿ ಅದನ್ನು ಒಂದ್ಸಲಿ ಮಿಕ್ಸ್ ಮಾಡ್ಕೊತಾರೆ, ಹಸಿ ವಾಸನೆ ಹೋಗಬೇಕಲ್ಲ ಅದಕ್ಕೇ. ಅದಾದಮೇಲೆ ಟೊಮೆಟೊ ಏನು ಹಚ್ಚಿ ಇಟ್ಕೊಂಡಿರ್ತಾರೆ ಆ ಒಂದು ಟೊಮೆಟೊನ ಅದಕ್ಕೆ ಸೇರಿಸ್ಕೊತಾರೆ. ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾರೆ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನ್ ಆಗುವಷ್ಟು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊತಾರೆ. ನೀಟಾಗಿ ಫ್ರೈ ಮಾಡ್ಕೊತಾರೆ. ಚೆನ್ನಾಗಿ ಫ್ರೈ ಆದಮೇಲೆ ಅದು ಎಣ್ಣೆ ಬಿಡುತ್ತೆ. ಆಮೇಲೆ ಬದನೆಕಾಯಿನ ಅದಕ್ಕೆ ಹಾಕೋತಾರೆ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾರೆ. ಸೊ ವಿಡಿಯೋ ಸ್ವಲ್ಪ ಕ್ಲಾರಿಟಿ ಬಂದಿಲ್ಲ. ಸೊ ಅವರು ನಮ್ಮ ನಾದಿನಿಯವರೇ ವಿಡಿಯೋ ಮಾಡಿರೋದು. ಸೊ ಒಂದು ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು ಒಂದು ಕೈಯಲ್ಲಿ ಅಡುಗೆ ಮಾಡ್ತಾ ಇದ್ದಾರಲ್ಲ, ಸೊ ಅದಾಗಿ ವಿಡಿಯೋ ಸ್ವಲ್ಪ ಕ್ಲಾರಿಟಿ ಬಂದಿಲ್ಲ. ಸೊ ಅಡ್ಜಸ್ಟ್ ಮಾಡ್ಕೊತೀರಾ ಅಂತ ಅಂದ್ಕೊಂಡಿದ್ದೀನಿ. ಅಡ್ಜಸ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ಉಪ್ಪನ್ನು ಹಾಕೋಬೇಕು. ಉಪ್ಪನ್ನು ಸೇರಿಸ್ಕೊಂಡು ನೀಟಾಗಿ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡಿದ್ದಾರೆ. ಅಷ್ಟು ನೀರನ್ನು ಸೇರಿಸ್ಕೊಂಡು ನೀಟಾಗಿ ಅದು ಕುದಿಬೇಕು, ಚೆನ್ನಾಗಿ ಬೇಯಬೇಕು. ಬೇಯ್ದು ಚೆನ್ನಾಗಿ ಕುದಿ ಬಂದು ಎಣ್ಣೆ ಎಲ್ಲ ಮೇಲೆ ಬಂದಾಗ ಎಣ್ಣೆಕಾಯಿ ರೆಡಿ ಆಗುತ್ತೆ. ಸೊ ಅದಾದಮೇಲೆ ಈ ಕಡೆ ಆಚೆ ವಿಡಿಯೋ ಮಾಡಿದ್ದಾರೆ ನಮ್ಮ ಯಜಮಾನ್ರು. ಎತ್ತಿನ ಗಾಡೀಲಿ ಬಂದಿರೋದು ನಮ್ಮ ಮಾವ, ಈ ಕಡೆ ಇರೋದು ನಮ್ಮ ಅತ್ತೆ. ಇದು ಅವ್ರ ಮನೆ ಮುಂದೆನೆ ಎತ್ತಿನ ಗಾಡಿ ಅನ್ನೋದನ್ನ ನಿಲ್ಲಿಸ್ತಾರೆ. ಎಷ್ಟು ಚೆನ್ನಾಗಿದ್ದಾವೆ ಎತ್ತುಗಳು. ಎತ್ತಿನ ಗಾಡಿ 2 ಎತ್ತು ಚೆನ್ನಾಗಿದ್ದಾವೆ. ಮತ್ತು ಇದಾದಮೇಲೆ ನಮ್ಮ ಯಜಮಾನ್ರು ನಮ್ಮ ಮಾವನ್ನ ಕರ್ಕೊಂಡು ಗುಲ್ಬರ್ಗಕ್ಕೆ ಬಂದಿದ್ರಂತೆ. ಗುಲ್ಬರ್ಗಕ್ಕೆ ಬಂದು ತರಕಾರಿ ಮನೆಗೆ ಏನು ಬೇಕೋ ಅದೆಲ್ಲ ತಗೊಂಡು, ಇದು ಅವ್ರ ಕಡೆ ಬಜ್ಜಿ, ಇದು ಮೆಣಸಿನ್ಕಾಯಿ ಬಜ್ಜಿ, ಅದನ್ನು ಒಂದು ವಿಡಿಯೋ ಮಾಡಿದ್ದಾರೆ. ಇವರು ಬಂದು ನಮ್ಮ ಅತ್ತೆ ಬಂದು ನಮಗೆ ಇಲ್ಲಿಗೆ ಕೊಡೋಕ್ಕೆ ಅಂತ ಹೋಳಿಗೆ ಅಂತ ಶೇಂಗಾ ಕಡಲೆ ಬೀಜದ್ದು ಹೋಳಿಗೆ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಇದು ನಮ್ಮ ಯಜಮಾನ್ರದ್ದು ಹೊಲ, ಅಂದರೆ ನಮ್ಮ ಅತ್ತೆ ಮಾವಂದು ಹೊಲ. ನಮ್ಮ ಅತ್ತೆ ಮಾವನ ಹೊಲದಲ್ಲಿ ಒಂದು ವಿಡಿಯೋನ ಮಾಡಿದ್ದಾರೆ. ನೀಟಾಗಿ ಎಲ್ಲ ವಿಡಿಯೋ ಮಾಡ್ಕೊಂಡು ಸೀದಾ ರೈಲ್ವೆ ಸ್ಟೇಷನ್ಗೆ ಬಂದು ಒಂದು 3 ದಿನ ಇದ್ದು ಊರಲ್ಲಿ. ಆಮೇಲೆ ಇದು ಕೊನೆ ದಿನ ಬರಬೇಕಾದ್ರೆ ವಿಡಿಯೋ ಮಾಡ್ಕೊಂಡಿದ್ದಾರೆ. ಇವತ್ತಿನ ವಿಡಿಯೋ ಇದೇನೆ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಯಾವ ಥರ ವಿಡಿಯೋಸ್ ಬೇಕು ಅಂತ ತಪ್ಪದೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.